Today we show you a story of two families, a property dispute that dates back to 20 years. Would you believe if we said that a property dispute could be the reason for 4 people being killed? Well, you ought to, because that's what our story today is about. Shocked, but be prepared to be shocked further. Blood spills all over the place, slippers and broken bangles. Cops conducting investigations. Women of the house left devastated. This was the site at the Niralkatti village in Dharwad. It was a mere property dispute that left everything shattered in this household. Just a day before Yugadi, the entire village was preparing themselves to welcome the Hindu New Year. But in this particular house, all that one could hear were laments and cries. A small mistake committed by 50-year-old Chinnava Tamanna Juttappa Navar, and the entire village had to suffer. Chinnava and his distant relative Punli Kadavi had a property dispute that had been going on for over 20 years. Back in the days, the value of this property was only rupees 10,000. But with time, the value of the same piece of land was 2,000 times higher. ಇದು ಮಧ್ಯಾಹ್ನ ಬಂದು ಜಗಳ ಮಾಡಿ ಹೋಗಿದ್ರಿ ಅವ್ರು. ಇದಿಷ್ಟ ಮತ್ತೇನಿಲ್ರಿ, ಮತ್ತೇನಿಲ್ರಿ ಜಗಳ ಇದ್ರಾಗ. ಮಧ್ಯಾಹ್ನ ಏನೈತೆ ಅದು ಗೊತ್ತಿಲ್ರಿ. ಜಗಳ ಮಧ್ಯಾಹ್ನ ಬಂದ ಕುಡಿದ ಕೇಸ್ ಬಂದಾರ್ರಿ. ಕುಡಿದು ಬಂದು ಇದು ಇಷ್ಟು ಇಲ್ಲಾಗದ್ಲೇಡ್ಸಿ ಆಸ್ತಿ ಇತ್ತು ರೀ. ಆಸ್ತಿದೆಲ್ಲ ಬಗೆಹರಿದ್ರಿ. ಅದು ಆಸ್ತಿದೇನು ಕಾಜಿ ಇಲ್ರಿ. ಆಸ್ತಿದೇನು ಇನ್ನೇ ಬಗೆಹರಿದ್ರಿ. ಅದು ಎಲ್ಲ ಹೂ ಹಿರಿಯರು ಇದೆಲ್ಲ ಕೂಡ ಬಗೆಹರಿಸಿದ್ರಿ ಆಸ್ತಿ. ಒಳದಾರ ಅವರು ಒಂದಷ್ಟು ಮಂದಿ ಹೋದ್ರಿ. ನಮ್ಮ ಮಾವ ತೀರ್ಕೊಂಡ್ರಿ ಇದ್ರಾಗ ರೀ, ಮಲ್ಲಪ್ಪ ಅಂತ ಹೇಳ್ರಿ. ನಮ್ಮ ಮಾವ ರೀ ಕಾಸ ನಮ್ಮ ಅಕ್ಕನ ಗಂಟು. It was on the night of 30th March at around 10 p.m. that Chinnava and his son, 25-year-old Ningappa, came outside Punli Kadavi's house and created a ruckus. Chinnava and Ningappa took a few rowdies from another village along with them to Punli Kadavi's house. ಒಂಬತ್ತಕ್ಕೆ ನಾವು ಊಟ ಮಾಡ್ತಿದ್ದೀವಿ. ಮನೆಯಲ್ಲಿ ಎಲ್ಲರೂ ನಮ್ಮ ಪೂಜೆ ಮಾಡಿದ್ದೀವಿ. ಪೂಜೆ ಮಾಡ್ಕಾಸ ನೋಡಿದ್ರೆ ಅವ್ರು ಅಡ್ಕಿಲಿ ಹಾಕೊಂಡು ಕುಂತಾರ್ರಿ. ಕುಂದ್ಕೊಂಡು ಏಕಾಏಕಿ ಬಂದು ಕಡ್ದಾರ. ಅವ್ರನ್ನ ರೌಡಿಗಳು ಕರ್ಕೊಂಡ್ಬಂದು ಕಡ್ದಾರ. ನಮ್ಗೆ ಏನು ಗೊತ್ತಿಲ್ಲ ಬೆಳಗ್ಗೆ ಅಂದ್ರೆ ಏನು ಗೊತ್ತಿಲ್ಲ ನಮ್ಗೆ. ನಾವು ನಮ್ಮ ಇದ್ರಾಗದೇವ್ರಿ ಏನು ಗೊತ್ತಾನೆ ಇಲ್ರಿ. ನಮ್ಮ ಗಂಡು ಮಕ್ಳು ದುಡ್ಡು ಹೋಗಾರ ಸೆನ್ಬಿಟ್ಟಾರಿ. ಕೆಲ್ಸಕ್ಕೆ ಹೋಗಾರಿ, ಹೊಲಕ್ಕೆ ಹೋಗೋದು ದುಡಿಯಾಕ್ರಿ. ನಮ್ಗೆ ಏನು ಗೊತ್ತಾನೆ ಇಲ್ರಿ. ನಾವು ಏಕಕ್ಕೆ ಎಲ್ಲರೂ ಹೆಣ್ಮಕ್ಳು ನಮ್ಮ ಮನ್ಯಾಗ ಪೂಜೆ ಮಾಡಿದ್ದೀವಿ. ಪೂಜೆ ಮಾಡ್ಕಾಸ ಆಗ್ಬಾರ್ದು ಅಂದ್ರೆ ಕಡ್ದ್ಬಿಟ್ಟಾರ ಅವರು. ಕಡ್ದಾಗ ನಾವು ಏಕಕ್ಕೆ ಬರ್ಬೋದು ನಮ್ಮ ಕಡೆ ಹಾಕ್ಬಂದ್ರಿ. ಕಡ್ದ ಕಾಸು ಬರ್ಬೋದು ಅಂದ್ರೆ ನಾವು ಒಳಗೆ ಹೋಗಿ ಹುಡುಗರನ್ನ ತಂದು ಹೋಗ್ಕೊಂಡು ಹಾಕೊಂಡಿವ್ರಿ. ಮಕ್ಕಳನ್ನ ತಂದ್ಕೊಂಡು ಅವನಿಂದ ಬಂದಾಗ ಈ ಮನೆಗೆ ಹೋಗೋಲ್ಲ ಹೆಣಾಯ್ಕೆ ಹೋಗ್ಬಿಟ್ರಿ ಅವರು. ಈ ಪ್ರಾಥಮಿಕ ಮಾಹಿತಿ ಪ್ರಕಾರ ಚಿನ್ನವ ಮತ್ತು ಈ ಪುಂಡ್ಲಿ ಕಡವಿ ಅಂತ, ಚಿನ್ನವ ಮತ್ತು ಪುಂಡ್ಲಿ ಕಡವಿ ದಾಯಾದಿಗಳು. ಇವರ ಮಧ್ಯೆ ಒಂದು ಸಣ್ಣ ಜಾಗದ ತಕರಾರಿತ್ತು. ಈ ತಕರಾರಿನ ಸಂಬಂಧ ಈ ನ್ಯಾಯ ಮಾಡಲಿಕ್ಕೆ ಅಂತ ಈ ಚಿನ್ನವ ಮತ್ತು ಅವ್ರ ಮಗ ನಿಂಗಪ್ಪ ಮತ್ತು ಕಲ್ಲಪ್ಪ ಅವರು ಪುಂಡ್ಲಿ ಕಡವಿಯವ್ರ ಮನೆಗೆ ರಾತ್ರಿ 9:30 ಸುಮಾರಿಗೆ ಬಂದಿದ್ದಾರೆ. ಮಾತಾಡ್ತಾ ಅದು ಸ್ವಲ್ಪ ಜಗಳಕ್ಕೆ ತಿರ್ಕೊಂಡು ಅವೆಲ್ಲ ಸೇರಿಕೊಂಡು ಈ ದೊಣ್ಣೆಗಳಿಂದ ಮತ್ತು ಕುಡುಗಳಿಂದ ಹೊಡೆದಾಡ್ಕೊಂಡಿದ್ದಾರೆ. ಹೊಡೆದಾಡಿಕೊಂಡು ಅದು 4 ಕೊಲೆಯಲ್ಲಿ ಮುಕ್ತಾಯಗೊಂಡಿದೆ. The gang, who were equipped with machetes and wooden logs, barged into the house and attacked Punli Kadavi and his family members. It seemed like Punli Kadavi's family was prepared for the attack. Wondering what makes us say that? We'll tell you. ಮಧ್ಯಾಹ್ನ ಜಗಳ ಆಗೈತ್ರಿ. ಅದು ಒಂದು ನಮ್ಮ 3 ಮಂದಿ ಬಂದಿರಂತ್ರಿ. ಅವ್ರು ಬಂದ್ ಕ್ಯಾಸ್ ಇವ್ರಿಗೆ ಧಮಕಿ ಮಾಡಿಗ್ಯಾರ್ರಿ. ಬಂದ್ ಕ್ಯಾಸ್ ಸಂಜೆ ಮುಂದೆ ಏನು ಮಾಡಿದ್ರಿ, ಅವರು ಒಂದು 5-6 ಮಂದಿ ಕರ್ಕೊಂಡ್ ಬಂದ್ರಿ. ಬಂದ್ ಕ್ಯಾಸ್ ಏನು ಮಾಡಿದ್ರಿ, ಡೈರೆಕ್ಟ್ ಹತಿಯಾರು ತೊಗೊಂಬಂದಾರ್ರಿ. ಹತಿಯಾರು ಹೊಡ್ಯಾಕೆ ಚಾಲೂ ಮಾಡಿಬಿಟ್ಟಾರ್ರಿ. 5-6 ಮಂದಿ ಬಂದಿರಿ. ಅವ್ರು ಆಟೋದಿದ್ದೆಲ್ಲ ನಾವು ಅದು ಆಗ್ಬಿಟ್ಟು ನಾವು ಇಲ್ಲಿ ಬಂದಿರಿ. ಆಟೋದು ಯಾರು ಅವ್ರು ಇದ್ದವ್ರಿ, ಅವ್ರಿ ಒಂದು ಇಬ್ಬರು ಬೇರೆ ಊರಿಂದ ಕರ್ಕೊಂಡ್ಬಂದಾರ. ಅಂದ್ರೆ ಹತಿಯಾರು ಹಿಡಿದು ಪೈಲ ದೊಡ್ಡ ರೌಡಿ ಅಂತ ಹಿಂಗೆ ಕರ್ಕೊಂಡ್ಬಂದಾರ. Though they were busy watching the India-Australia T20 match, as soon as the gang barged into the house, they counter-attacked them with machetes that were lying in the house. The two families pounced on each other and the outcome was unthinkable. ಎದ್ರ ಸಂಬಂಧ
ಅದಾವಲ್ರಿ ನಮ್ಮ ಅವ್ರಿಗೆ ನಮ್ಗೆ ವೇದನೆ ಇಲ್ರಿ ಅದು ಸ್ವಲ್ಪ ಅವ್ರು 6 ಮಂದಿ 7 ಮಂದಿ ಇದ್ರಿ ಅವ್ರು 7 ಮಂದಿ 6 ಮಂದಿ ಇದ್ರ ಅಂದ್ರೆ ನಮ್ಮ ಮೂರಲ್ಲಿ ಅಷ್ಟು ಮಂದಿ ಅರು ಬೇರೆ ಕಡೆ ಮಂದಿ ಬಂದಾರ್ರಿ ಎಲ್ಲಾರು ಕೂಡ್ಗೆಸ್ ಕಡ್ದಾರಿ ಅವ್ರು ಅವ್ರು ಏನ್ ತಂದಾರ ಹತಾರ್ ತಂದಾರಿ ಹತಾರ್ ಕಮ್ಮಂದ್ ಕಡ್ದಾರಿ ಅವ್ರು ಎಲ್ಲಾರು ಅವೆಲ್ಲ ಪೊಲೀಸ್ ಠಾಣಕ್ಕೆ ಹೋಗ್ಯಾವ್ರಿ ಈಗ ಇಷ್ಟ ಬಂದ್ ನಮ್ಗೆ ಏನ್ ಗೊತ್ತಿಲ್ಲ ಉಳ್ಕಿದ ಹಂಗ ಎಲ್ಲಾರು ಹೋಗ್ಬಿಟ್ರಿ ಗಬ ಗಬ ಮಂದಿ ಕೊಟ್ರಿ ಹಂಗ ತೊಗೊಂಡ್ ಹೋಗ್ಬಿಟ್ರಿ ಈ ಮನೆ ಒಳಗ ಬಂದಿರಿ 4 dead bodies were lying in a pool of blood in just 15 minutes of the brawl having started. Chinnava and Ningappa, who were the reason for the incident having taken place, breathed their last in no time. Chinnava's brother Hanumanta, who accompanied Chinnava and Ningappa, was also killed in the brawl. Punli Kadavi's neighbor Malappa, who tried to stop the brawl, also passed away. ಅವ್ರ ಅಕ್ಕನ ಅವ್ರನ್ನ ಅವನ್ನ ಕಡ್ದಾನ್ರಿ ಅವ್ರ ಮಾವನ್ನ ಅವ್ರ ಅಕ್ಕ ಅವ್ರ ಅವನ ಕಡ್ದಾನ್ರಿ ತನ್ನ ಅವನ ಕಡ್ಕೊಂಡ್ರಿ ಹೊಳ್ಳಿ ಅವನ ಕಡ್ಕೊಂಡು ಅವನ ಇದು ಮಾಡ್ಕೊಂಡ್ರಿ ತಾನ ಮತ್ ನಮ್ ಕಾಕಾರ ಒಬ್ಬನ ಕೈಲಿ ಕಡ್ದಾರಿ ನಮ್ ಕಾಕಾನ ಒಬ್ಬನ ಕೈ ಕಡ್ದಾರಿ ನಮ್ ತಮ್ಮನ ಇಂತ ಹುಡುಗ ನಮ್ ತಮ್ಮನ ಕೈ ಕಡ್ದಾರಿ ಒಬ್ಬರಿಗೆ ಇಲ್ಲಿ ಬೆನ್ನಾಗ ಬೂಸಕೇರಿ ಸುಲ್ದಾವಕನ ಹಾಗೆ ಮಾಡ್ಯಾರ ಇಲ್ಲಿ 4 ಮಂದಿ ಸಿಗ್ತಾರ 4 ಮಂದಿ ಸಿಗ್ತಾರ ನಮ್ಮ ಮಾವ ಒಬ್ರಿ ಆಮೇಲೆ ಅವ್ರಿಬ್ರು ಅಂತ ಅವ್ರ ಅವನ ಕಡ್ದಾನ ತಾನ ಅವನ ಕಡ್ಕೊಂಡ್ರಿ ನಮ್ಮ ಧಾರವಾಡ ಜಿಲ್ಲೆಯ ಗದಗ ಪೊಲೀಸ್ ಠಾಣೆ ವ್ಯಾಪ್ತಿಯ ನೇರ್ಲೆಕಟ್ಟೆ ಅನ್ನೋ ಗ್ರಾಮ ಇದು. ಇಲ್ಲಿ ರಾತ್ರಿ 9:45ರಿಂದ 10 ಗಂಟೆ ಸುಮಾರಿಗೆ ಈ 4 ಜನ ಕೊಲೆಯಾಗಿದ್ದಾರೆ. ಈ ಕೊಲೆಯಾಗಿ ಪ್ರಾಥಮಿಕವಾಗಿ ನಮ್ಮ ತನಿಖೆ ಪ್ರಕಾರ ಈ ದಾಯಾದಿಗಳ ಮಧ್ಯೆ ಆಸ್ತಿ ಸಂಬಂಧ ಮತ್ತು ಸಣ್ಣ ಪುಟ್ಟ ಹಣಕಾಸಿನ ಜಗಳನೇ ಕಾರಣ ಅಂತ ಗೊತ್ತಾಗಿದೆ. ತೀರ್ಕೊಂಡವರಲ್ಲಿ ಒಬ್ಬರು ಚಿನ್ನವ್ವ ತಮ್ಮಣ್ಣ ಜುಟ್ಟಪ್ಪನವರಂತ, ಅವ್ರ ಮಗ ನಿಂಗಪ್ಪ ತಮ್ಮಣ್ಣ ಜುಟ್ಟಪ್ಪನವರು ಮತ್ತು ಅವ್ರ ತಮ್ಮ ಕಲ್ಲಪ್ಪ ಹನುಮಂತ ಬಿಸಿರೊಟ್ಟಿ ಅಂತ ಈ 3 ಜನ. ಮತ್ತು ಇವರ ಎದುರು ಭಾಗದಲ್ಲಿ ಮಲ್ಲಪ್ಪ ದೇವಪ್ಪ ಬಿಸಿರೊಟ್ಟಿ ಅಂತ ಅವರು ಕೂಡ ತೀರ್ಕೊಂಡಿದ್ದಾರೆ 4 ಜನ. As soon as the cops were informed about the brawl, they arrived at the spot in no time. After all the blood spills that the cops spotted around the house, they understood the severity of the case. Ningappa arrived at Punli Kadavi's house on his bike. His bike was also severely damaged in the brawl. The tires of the bike were ripped with the machetes. The cops took control of the situation as soon as they arrived at the spot. Punli Kadavi, his children Yalappa and Lakshmana, and Malappa's brother Manjunath Bisaroti were also injured during the attack. The attack on Yalappa cost him his limbs. They have all been admitted to the civil hospital. ಇನ್ನು 4 ಜನ ಕಡವಿ ಪುಂಡ್ಲಿ ಕಡವಿ ಅವರಿಬ್ಬರು ಮಕ್ಕಳು ಯಲ್ಲಪ್ಪ ಮತ್ತು ಲಕ್ಷ್ಮಣ ಮತ್ತು ಬಿಸಿರೊಟ್ಟಿ ಅವ್ರ ತಮ್ಮ ಮಂಜುನಾಥ್ ಬಿಸಿರೊಟ್ಟಿ ಅಂತ ಈ 4 ಜನ ಗಾಯಗಳಾಗಿ ಸಿವಿಲ್ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಈಗ ಆಸ್ತಿ ಸಂಬಂಧ ಜಗಳ ಚಿನ್ನವ್ವ ಮತ್ತು ಪುಂಡ್ಲಿಕ್ ಅವ್ರ ಮಧ್ಯೆ ಒಂದು ಆಸ್ತಿ ವಿವಾದ ಇತ್ತು ಮತ್ತು ಒಂದು ಸಣ್ಣ ಪುಟ್ಟ ಹಣಕಾಸಿಂದೇನೆ ಇತ್ತು. ಆ ಸಂಬಂಧ ಇದು ಜಗಳ ಒಂದೇ ಕುಟುಂಬದವರು ಇವರೆಲ್ಲರೂ ಗಾಯಾಳುಗಳಾದರೂ ಮೃತರಾದರೂ ಎಲ್ಲರೂ ಒಂದೇ ಕುಟುಂಬದವರು. ಆ ಒಂದು ಸಣ್ಣ ಜಗಳ ಈ ರೀತಿ ಪ್ರಯಾಸ. Mr. SP, who arrived on the spot, collected the vital information about the incident to go ahead with the case. The quarrel was so severe that a special police force had to be deployed at the spot to prevent any kind of untoward incident from taking place in the locality. Everything is now under control. ಏನು ತೊಂದರೆ ಇಲ್ಲ, ಇದು ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಇದಕ್ಕೆ ಬೇರೆ ಯಾವುದು ಕಾನೂನು ಸುವ್ಯವಸ್ಥೆ ವಿಷಯ ಆಗಲಿ ಬೇರೆ ವಿಷಯಗಳು ಏನು ಸಂಬಂಧ ಇಲ್ಲ. ಇದು ಒಂದೇ ಕುಟುಂಬದವರು ಮಾಡ್ಕೊಂಡು ತಾವೇ ನೋಡ್ತಾ ಇದ್ರಿ ಗ್ರಾಮದಲ್ಲಿ ಶಾಂತಿ ಇದೆ, ಹಿರಿಯರೆಲ್ಲ ಸಿಕ್ಕಿದ್ರು, ಯಾವ ತೊಂದರೆ ಇಲ್ಲ ಅಂತ ಹೇಳಿದ್ರು. All the accused are now absconding. The case has been registered from either side. A mere property dispute taking such a gory turn has shocked all the residents of the village. Will the case be solved? Only time will tell. Narasimha Murthy Pyati for News 9 Dharwad.